ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಬಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರ ನೇತೃತ್ವದಲ್ಲಿ ರೌಡಿಗಳ ಪರೇಡ್ ಮಾಡಲಾಯಿತು. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಹೊತ್ತು ತಂದೀವಿ ರೌಡಿಗಳೇ ಬಾಲ ಬಿಚ್ಚಿದರೆ ಹುಷಾರ್. ಈ ಒಂದು ಕಾರ್ಯಕ್ರಮದಲ್ಲಿ ಸಿಗೋತು ನಡೆದಿರತಕ್ಕಂಥ ಘಟನೆ ನಿಮ್ಮ ಮುಂದೆ ನಾವು ತರ್ತಾ ಇದ್ದೀವಿ. ಬೀದರ್ ಜಿಲ್ಲೆ ಮತ್ತು ನಗರದಾದ್ಯಂತ ಸೇರಿದಂತ ಕುಖ್ಯಾತ ರೌಡಿಗಳು ಹೆಚ್ಚು ಕಮ್ಮಿ 1,000 ಆಸ್ಪಾಸ್ ಇದ್ದಾರೆ. ಆದರೆ ಕೇವಲ 30% ಜನ ಕುಖ್ಯಾತ ರೌಡಿಗಳು ಈ ಒಂದು ಪರೇಡ್ಗೆ ಬಂದಿರೋದ್ರಿಂದ ಬೇಸರ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ ಅವರು. ಆಯಾ ಪೊಲೀಸ್ ಠಾಣೆಯ PS ಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಬೀದರ್ ಜಿಲ್ಲೆಯಲ್ಲಿ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗುತ್ತಿರೋದ್ರಿಂದ ಈ ಒಂದು ರೌಡಿಗಳ ಪರೇಡ್ ಅನ್ನ ಮಾಡಲಾಗಿದೆ. ಹೀಗಾಗಿ ಅವರ ಹೆಡೆಮುರಿ ಕಟ್ಟಲು ಯಾರ್ಯಾರು ಎಂತೆಂತ ಕುಖ್ಯಾತ ರೌಡಿಗಳಿದ್ದಾರೆ, ಎಲ್ಲೆಲ್ಲಿದ್ದಾರೆ ಅವರ ಬಗ್ಗೆ ಸಂಪೂರ್ಣವಾದ ವಿವರ ಪಡೆದುಕೊಳ್ಳಲು ಈ ಒಂದು ಪರೇಡ್ ಅನ್ನ ಮಾಡಲಾಗಿದೆ ಎಂದು ಪ್ರದೀಪ್ ಗುಂಟೆ ಅವರು ಹೇಳಿದ್ದಾರೆ. ಬನ್ನಿ ಬಂಧುಗಳೇ, ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಇವತ್ತಿನ ಬ್ರೇಕಿಂಗ್ ಸುದ್ದಿಯಲ್ಲಿ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಪ್ರತಿಯೊಬ್ಬ ರೌಡಿಗಳನ್ನು ಭೇಟಿ ಮಾಡಿ ಕಾರ್ಯಚಟುವಟಿಕೆಗಳ ಬಗ್ಗೆ ವಿಚಾರಣೆಗಳನ್ನು ನಡೆಸಿದರು. ಬೀದರ್ ಜಿಲ್ಲೆ ಮತ್ತು ನಗರದಾದ್ಯಂತ ಪುಡಿ ರೌಡಿಗಳ ಹಾವಳಿ ಹೆಚ್ಚಾಗಿದ್ದರಿಂದ ಅವರ ಎಡೆಮುರಿ ಕಟ್ಟಲು ಈ ಒಂದು ಪರೇಡನ್ನು ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 1,047 ಜನ ಸಣ್ಣ ಪುಟ್ಟ ರೌಡಿಗಳಂದರೆ ಬೈಕ್ ಕದಿಯುವುದು, ಮನೆ ಕಳ್ಳತನ ಮಾಡೋದು, ಸರ ಕದಿಯುವುದು, ಪ್ರಾಣಿಗಳ ಕದಿಯುವುದು, ಇನ್ನಿತರ ಕಳ್ಳರನ್ನು ಈಗಾಗಲೇ ಈ ಪರೇಡ್ ಮೈದಾನದಲ್ಲಿ ಭಾಗವಹಿಸಿದ್ದಾರೆ. ಅವರ ಜೊತೆಯಾಗಿ ಇನ್ನೂ ಕುಖ್ಯಾತ ರೌಡಿಗಳಲ್ಲಿ 966 ಮಂದಿ ರೌಡಿಗಳು ಜಿಲ್ಲೆಯಲ್ಲಿ ಇದ್ದಾರೆ. ಈ 2 ರೌಡಿ ಶೀಟರ್ಗಳಲ್ಲಿ ಬರೋಬ್ಬರಿ ಶೇಕಡ 30ರಷ್ಟು ಜನ ಮಾತ್ರ ಈ ಪರೇಡ್ ಹಾಜರಾಗಿದ್ದಾರೆ. ಉಳಿದವರು ಎಲ್ಲಿದ್ದಾರೆ, ಅವ್ರ ಕತೆ ಏನು, ಏಕೆ ಕರೆದುಕೊಂಡು ಬಂದಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳಿಗೆ SP ಪ್ರದೀಪ್ ಗುಂಟೆ ಅವರು ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ. ಮತ್ತು ಬೀದರ್ ನಗರ ಸೇರಿದಂತೆ ಬಸವ ಕಲ್ಯಾಣ್, ಹುಮನಾಬಾದ್, ಚಿಡುಗುಪ್ಪ, ಬಾಲ್ಕಿ, ಕಮಲ್ ನಗರ್, ಔರಾದ್, ಹುಲ್ಸೂರ್ ಹಾಗೂ ಇನ್ನಿತರ ಠಾಣಾ ವ್ಯಾಪ್ತಿಗಳಲ್ಲಿ ರೌಡಿ ಶೀಟರ್ಗಳ ಪರೇಡ್ನಲ್ಲಿ ಭಾಗವಹಿಸಿ ಶಿಸ್ತುಬದ್ಧವಾಗಿ ಸರತಿ ಸಾಲಿನಲ್ಲಿ ರೌಡಿಗಳನ್ನು ಸ್ವತಃ SP ಪ್ರದೀಪ್ ಗುಂಟೆ ಅವರೇ ಒಬ್ಬೊಬ್ಬರನ್ನು ಸಂದರ್ಶನ ಮಾಡಿ ಭೇಟಿ ಮಾಡಿದರು. ಪ್ರತಿಯೊಬ್ಬ ರೌಡಿ ಶೀಟರ್ಗಳ ಇತಿಹಾಸ ಮತ್ತು ದಾಖಲೆಗಳ ಪ್ರಕರಣ ವಿಚಾರಿಸಿ ಮುಂಬರುವ ದಿನಮಾನಗಳಲ್ಲಿ ಈ ಪುಡಿ ರೌಡಿಗಳು ಬಾಲ ಬಿಚ್ಚಿದರೆ ಅವರಿಗೆ ಖಡಕ್ಕಾಗಿ ಎಚ್ಚರಿಕೆ ನೀಡಿದ್ದಾರೆ. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿ ಸಮಾಜದಲ್ಲಿ ವಿನಾಕಾರಣ ಅಶಾಂತಿ, ನೆಮ್ಮದಿಗೆ ಭಂಗ ತರುವಂತಹ ಮತ್ತು ಜಿಲ್ಲೆಯ ಪುಡಿ ರೌಡಿಗಳ ವರ್ತನೆ, ರೌಡಿಸಮ್ ಬಿಡಬೇಕು. ಇಲ್ಲವಾದರೆ ಏನಾದರೂ ಇಂಥ ಕೃತ್ಯ ಕಂಡು ಬಂದಲ್ಲಿ ಅಂಥವರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಇವತ್ತು ಪರೇಡ್ನಲ್ಲಿ ಈ ಪುಡಿ ರೌಡಿಗಳಿಗೆ ಮತ್ತು ಕುಖ್ಯಾತ ರೌಡಿಗೆ ವಾರ್ನಿಂಗ್ ಸಹ ನೀಡಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂಥ ಈ ಥರದ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಪ್ರದೀಪ್ ಗುಂಟೆ ಅವರು ಈ ಒಂದು ಪರೇಡನ್ನು ಆಯೋಜನೆ ಮಾಡಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ವಾಚ್ ಮಾಡ್ತೀರಿ, ವಾರಕ್ಕೊಂದ್ಸತಿ ಕರೀರಿ, ಅಬ್ಸರ್ವ್ ಮಾಡ್ತಾ ಇರಿ. ಆಮೇಲೆ ತೋರಿಸಿ, ಪರಿವರ್ತನೆ ತೋರಿಸಿ, ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡ್ತೇವೆ. ರೌಡಿ ಪರೇಡ್ಗೆ ಕರೆದಿದ್ದಾಗ ಬನ್ನಿ, ಕಡ್ಡಾಯವಾಗಿ ಬನ್ನಿ. 2 ಸತಿ 3 ಸತಿ ಕಡ್ಡಾಯವಾಗಿ ಬನ್ನಿ. ನಾವು ಪರಿಗಣಿಸ್ತೇವೆ, ರಿವ್ಯೂ ಮಾಡ್ತೇವೆ ಕ್ಲೋಸ್ ಮಾಡೋದನ್ನ. ಇನ್ನೂ ಬೈ ನೇಮ್ ನನಗೆ ಗೊತ್ತಾಗ್ತಿದೆ, ಕೆಲವರು ಇನ್ನೂ ಇವತ್ತು ಹಾಜರಾಗಿಲ್ಲ, ಅಲ್ಲಿ ಹೋಗಿದ್ದೀವಿ ಇಲ್ಲಿ ಹೋಗಿದ್ದೆ ಅಂತ. ರೌಡಿ ಪರೇಡ್ ಇದೆ ಅಂತ 1 ವಾರ ಹಿಂದೆನೆ ನಾನು ಘೋಷಣೆ ಮಾಡಿ ಟೈಮ್ಗೆ ಕರೆದಿದ್ದಾಗ ಕಲಬುರಗಿ ಹೋಗಿದೆ, ಬೇರೆ ಕಡೆ ಯಾದಗಿರಿ ಹೋಗಿದೆ ಅಂತ ಹೇಳೋದ್ರಲ್ಲಿ ಅರ್ಥ ಏನು? ಅಂತವ್ರದ್ದು ನಾವು ಒಟ್ಟು ಕ್ಲೋಸ್ ಮಾಡಲ್ಲ. ಇವತ್ತು ಯಾರು ಹಾಜರಾಗಿಲ್ವೋ ಪ್ರತ್ಯೇಕವಾಗಿ ಅವರ ಮೇಲೆ ಒಂದು ವರದಿ ನನಗೆ ಬೇಕಾಗ. ಯಾಕೆ ಹಾಜರಾಗಿಲ್ಲ, ಎಲ್ಲಿದ್ದಾರೆ, ಇನ್ನು ಯಾವ್ಯಾವ ಕ್ರೈಮ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ನನಗೆ PSAಗಳು ವಿತಿನ್ 5 ಡೇಸ್ ನನಗೆ ವರದಿ ನೀಡಬೇಕು.